ಪಟ್ಟಣ ಪಂಚಾಯಿತಿ ಸಂತೆಕರ ವಸೂಲಿ ಟೆಂಡರ್ ನಡೆಯಿತು. ರಾಯಬಾಗ ತಾಲೂಕಿನ ಪಟ್ಟಣ ಪಂಚಾಯಿತಿಯ ಪಟ್ಟಣದ ಪ್ರತಿದಿನ ಸಂತೆಕರ ವಸೂಲಿ ಟೆಂಡರ್ ಪ್ರಕ್ರಿಯೆ ನಡೆಯಿತು. ಈ ಟೆಂಡರ್ನಲ್ಲಿ 11 ಜನ ಭಾಗಿಯಾಗಿದ್ದರು. ಸರ್ಕಾರದ ನಿಯಮ ಪ್ರಕಾರ 6 ಲಕ್ಷದಿಂದ ಪ್ರಾರಂಭವಾದ ಟೆಂಡರ್ ಸವಾಲು 11 ಜನರಲ್ಲಿ ಬೇಡಿಕೆ ಸವಾಲ ಜಿದ್ದಾಜಿದ್ದಿ ಆಗಿತ್ತು. ಪ್ರವೀಣ್ ನಿಡೋಣಿ 27,30,000ಕ್ಕೆ ಈ ಟೆಂಡರ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಂಜೀವ್ ಕುಮಾರ ಮಾಂಗ ಅವರು, ಕಳೆದ ವರ್ಷಕ್ಕಿಂತ ಈ ವರ್ಷ ಟೆಂಡರ್ ಬೇಡಿಕೆ ಮೊತ್ತ ಹೆಚ್ಚಾಗಿದೆ ಅಂತ ಹೇಳಿದರು. ಹಾಗೂ ಟೆಂಡರ್ ಪಡೆದವರ ಸರ್ಕಾರ ನಿಯಮ ಪ್ರಕಾರ 3 ದಿನದೊಳಗೆ 80% ಹಣ ತುಂಬುವುದು ಕಡ್ಡಾಯವಾಗಿದೆ. ಇನ್ನುಳಿದ ಹಣ ಹಂತ ಹಂತವಾಗಿ ತುಂಬಬೇಕು ಅಂತ ತಿಳಿಸಿದರು. ಮಣಿಕಂಠನಾವಿ, ವರದಿಗಾರರು, ರಾಯಬಾಗ, ಜಿಟಿವಿ ಕನ್ನಡ. 27,05,000 ಪ್ರವೀಣ್ ನೋಡಣಿ. 27,05,000 ಪ್ರವೀಣ್ ನೋಡಣಿ ಜೋರ್ವಾರ. ಪ್ರವೀಣ ಜೋರ್ವಾರ 27,16,500 ರೂಪಾಯಿ. ಹನುಮಂತ ಬಿಡೆ 14,500 ರೂಪಾಯಿ. 27,17,000 ರೂಪಾಯಿ. ಪ್ರವೀಣ 27,17,000 ರೂಪಾಯಿ. ಪ್ರವೀಣ 27,17,000 ರೂಪಾಯಿ. ಪ್ರವೀಣ 27,17,000 ರೂಪಾಯಿ. ಪ್ರವೀಣ ನೋಡಿ एक वार 27 लाख रुपये. प्रवीण 2 वार 27,22,000 रुपये. प्रवीण 2 वार 27,22,000 रुपये. प्रवीण 2 वार 27,25,000 रुपये. हनुमंत बिर्डे वार 27,25,000 रुपये. हनुमंत बिर्डे 2 वार 27,30,000 रुपये. 27,30,000 रुपये. प्रवीण 27,30,000 रुपये. प्रवीण 1 वार 27,30,000 रुपये. प्रवीण 1 वार 27,30,000 रुपये. प्रवीण 2 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 वार ₹27,30,000 प्रवीण नडवणी 2 वार. ಮತ್ತೆ ಈಗ ಎಲ್ಲರೂ 70,000 ರೂಪಾಯಿ 3 ವಾರ. ये जो होते नहीं है सामने में पक्षी वर्ग जो चालान का क्यों वायरल करते हैं वो भी क्या तुम्हें तुम्हारे ಸರ್ ಹೇಳಿ ಟೆಂಡರ್ಗೆ ಎಷ್ಟು ಜನ ಭಾಗವಹಿಸ್ತಾರೆ ಸರ್? ಟೆಂಡರ್ ಸತ್ಯಕರ ಲೀಲಾವಳಿ ಭಾಗವಹಿಸಿದ 11 ಜನ ಭಾಗವಹಿಸಿದ್ದಾರೆ. ಅದರಲ್ಲಿ ಪ್ರವೀಣ್ ನಡೋಣಿ ಅಂತ 27,30,000 ರೂಪಾಯಿಗೆ ಅತಿ ಹೆಚ್ಚಿಗೆ ಟೆಂಡರ್ ಬೇಡಿ ಅವರಿಗೆ ಟೆಂಡರನ್ನು ನೀಡಲಾಯಿತು. ಹೋದ ವರ್ಷದಿಂದ ಹೆಚ್ಚಾಯ್ತೇನೆ ಸರ್? ಹೋದ ವರ್ಷದಿಂದ ಹೆಚ್ಚಾಗಿದೆ ಸರ್. ಟೆಂಡರ್ದಲ್ಲಿ ಎಷ್ಟು ಮಂದಿ ಭಾಗಿಯಾಗಿದ್ದಾರೆ? 11 ಜನ ಸರ್. ಎಷ್ಟರಿಂದ ಸ್ಟಾರ್ಟ್ ಆಯ್ತು ಸರ್? ಆದರೆ ನಾವು ಸರ್ಕಾರಿ ಸವಾಲು 6 ಲಕ್ಷದಿಂದ ಪ್ರಾರಂಭ ಮಾಡಿದ್ವಿ. ಆಮೇಲೆ 6 ಲಕ್ಷದಿಂದ 27,30,000 ರೂಪಾಯಿಗೆ ಟೆಂಡರ್ ಲಿಲಾವ್ ಮಾಡಲಾಗಿದೆ. ಈ ಅಮೌಂಟ್ ಯಾವಾಗ ವಸೂಲಿ ಮಾಡ್ತೀವಿ ಸರ್? ಅಂದರೆ 3 ದಿವಸ ಒಳಗೆ ತುಂಬಬೇಕು, 80% ತುಂಬಬೇಕು ರೀ.
80% ಮುಂಗಡ ಹಣ ತುಂಬಬೇಕು. ಮುಂಗಡ ತುಂಬ. ತದನಂತರ ಅವ್ರು ನಾವು ಆದೇಶ ಕೊಟ್ಟ ನಂತರ ಹಂತ ಹಂತವಾಗಿ ಮುಂದಿನ ಅಮೌಂಟ್ಗಳನ್ನು ಭರ್ನಾ ಮಾಡೋಕ್ಕಂತ ಅವ್ರಿಗೆ ಆದೇಶದಲ್ಲಿ ಬರ್ಕೊಡ್ತೀವಿ. ಇದು ಸಂತೆ ಮಾತ್ರನಾ ಅಥವಾ ಪ್ರತಿದಿನದ ಇದ್ರಿ ಸರ್ ಕರ ಪ್ರತಿದಿನದ ಒಬ್ಬರಿಗೆ ಎಷ್ಟು ನಿಗದಿ ಮಾಡಿದ್ದಾರೆ ಸರ್? ಅದು ನಾವು ಒಂದು ಚಾರ್ಟ್ ಮಾಡಿಟ್ಟಲ್ಲ, ಒಬ್ಬರಿಗೆ ಒಂದು ಅಂಗಡಿಗೆ 10 ರೂಪಾಯಿ, ಒಂದು ಜೋಳ ಚೀಲಿಗೆ 10 ರೂಪಾಯಿ, ಆಮೇಲೆ ಇದು ಒತ್ತು ಗಾಡಿಗೆ 5 ರೂಪಾಯಿ, ಈ ಥರ ನಾವು ಷರತ್ತುಗಳನ್ನ ಹಾಕಿ ಅವರಿಗೆ ಆದೇಶ ಕೊಡ್ತೀವಿ. ಇದರಲ್ಲಿ ಹೆಚ್ಚಿಗೆ ವಸೂಲಿ ಮಾಡಿದ್ರೆ ಅಂದ್ರೆ ಸರ್ ಅದರ ಬಗ್ಗೆ ಏನು ಕ್ರಮ? ಅದ್ರ ಮೇಲೆ ಅವ್ರಿಗೆ ನಾವು ಕ್ರಮ ಕೈಗೊಳ್ಳೋದು, ನಮ್ಮ ನಿಯಮ ಪ್ರಕಾರ ಅವ್ರಿಗೆ ಇದನ್ನು ಕ್ರಮ ಕೈಗೊಂಡು ಅವ್ರಿಗೆ ನೋಟಿಸ್ ನೀಡ್ತೀವಿ. ತಮ್ಮ ಹೆಸರು? ಸಂಜೀವ್ ರಾಜಪ್ಪ ಮಾಹಿತಿ, ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್. ಬಾಯ್.